ಮಂದಳ್ಳಿಯಿಂದ ಒಳಗಡೆ ಒಂದು 3 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರೆ ಪಾತುಕೋಟ ಅಂತ ವಿಲೇಜ್ ಅಟ್ಯಾಚ್ ಅಲ್ಲಿ ನಮ್ಮ ಪ್ರಾಪರ್ಟಿ ಇರೋದು. ಹೌದು. ಸೊ ಹಾಗಾಗಿ ನಾವು ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಸೇಲ್ ಆಯಿತು, ರಿಜಿಸ್ಟ್ರೇಷನ್ ಆಯ್ತು ಅಂದ್ರೆ ಗೌರ್ಮೆಂಟ್ ಕಡೆಯಿಂದನೇ ಇಲ್ಲೇನು ಕೆಲಸ ಆಗಬೇಕು ಅದೆಲ್ಲ ಆಗುತ್ತೆ. ನಾನು ಯಾವಾಗಲೂ ಹೇಳಿದೆ, ಕರ್ನಾಟಕದವರು ಇನ್ವೆಸ್ಟ್ಮೆಂಟ್ ಪರ್ಪಸ್ ಏನಾದ್ರು ನೋಡ್ತಾ ಇದ್ರೆ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳಿದೆ. ಪ್ರೈಸಿಗೆ ಸಿಗ್ತಾ ಇಲ್ಲ, ಹೌದು, ಬಿಕಾಸ್ ಆಲ್ರೆಡಿ ಬರ್ತಾ ಇದೆ. ಇದೇ ಥರನ ಇವತ್ತು ಏನು ಸಿಗ್ತಾ ಇದೆಯೋ ಈ ಪ್ರೈಸಿಂಗಲ್ಲಿ ನಿಮಗೆ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಡೆವಲಪ್ಮೆಂಟ್ ವರ್ಕು ಪ್ಲಸ್ ಎಲ್ಲ ಅಮ್ಯುನಿಟೀಸ್ ಕೊಟ್ಟು ನಿಮಗೆ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ. ಸೊ ಬ್ಯಾಂಕ್ ಕಡೆ IDBI ಬ್ಯಾಂಕ್ ಕಡೆಯಿಂದ ಲೋನ್ ಮಾಡ್ಕೊಡ್ತಾ ಇದೀವಿ. 90% ಫಂಡಿಂಗ್ ಮಾಡ್ಕೊಡ್ತಾ ಇದೀವಿ. ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮೊನ್ನೆ ಎಲ್ಲ ನಿಮ್ಮನ್ನು ಆಂಧ್ರ ಪ್ರದೇಶ್ ಹಿಂದೂಪುರಕ್ಕೆ ಕರ್ಕೊಂಡೋಗಿದ್ದೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಸು. ಈಗ ಎಗೈನ್ ಮತ್ತೆ ನಾನು ಬೆಂಗಳೂರು ಹತ್ತದಲ್ಲಿ ಇರ್ತಕ್ಕಂಥ ಹೊಸೂರಿಗೆ ಕರ್ಕೊಂಡ್ಬಂದಿದ್ದೀನಿ. ಅಂದರೆ ಇದು ಹೊಸೂರು ಹೇಗಪ್ಪ ಅಂದರೆ ಕರ್ನಾಟಕದವರು ಇದ್ದಾರೆ, ತಮಿಳ್ನಾಡಲ್ಲೂ ಇದ್ದಾರೆ. ಅಂದರೆ ತಮಿಳ್ನಾಡವರು ಕರ್ನಾಟಕದವ್ರು ಇರ್ತಕ್ಕಂಥ ಒಂದು ಬಾರ್ಡ್ರ್ ಏರಿಯಾ ಇದು. ಏನಕ್ಕಪ್ಪ ಈ ಸುತ್ತಮುತ್ತ ಈ ಥರ ಪ್ರಾಪರ್ಟಿಗಳು ತೋರಿಸ್ತಾ ಇದ್ದೀನಿ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಇನ್ವೆಸ್ಟ್ಮೆಂಟ್ ಪರ್ಪಸ್ ಎಲ್ಲೂ ಸಿಗ್ತಾ ಇಲ್ಲ. ಬಿಕಾಸ್ ಎಲ್ಲ ರೆವಿನ್ಯೂ ಸೈಟ್ಸು, ಪಂಚಾಯತಿ ಸೈಟ್ಸು ಸ್ಟಾಪ್ ಮಾಡಿದ್ದಾರೆ ರಿಜಿಸ್ಟ್ರೇಷನು. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಒಂದು 2,000 ರೂಪಾಯಿ ಸ್ಕ್ವೇರ್ ಫೀಟ್ ಎಲ್ಲಿದೆ, 1,500 ಸ್ಕ್ವೇರ್ ಫೀಟ್ ಒಳಗಡೆ ಯಾವ್ಯಾವ ಇದ್ದಾವೆ, ಪ್ರತಿಯೊಂದು ಕೂಡ ತುಂಬ ಜನ ಕೇಳ್ತಾ ಇರ್ತೀರ. ಅದಕ್ಕೋಸ್ಕರನೇ ನಾನಿವತ್ತು ಈ ಹೊಸೂರು ರೋಡಲ್ಲಿ ಬರ್ತಕ್ಕಂಥ ಒಂದು ಜಾಗಕ್ಕೆ ಬಂದಿದ್ದೀನಿ. ಸುಮಾರು ಸೈಟ್ಗಳಿದ್ದಾವೆ ಸ್ನೇಹಿತರೆ. ಇಲ್ಲಿ ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಕ್ಕಂಥವ್ರಿಗೆ ಒಂದು ಬೆಸ್ಟ್ ಜಾಗ ಅಂತಲೇ ಹೇಳ್ಬೋದು. ಸೊ ಸುತ್ತಮುತ್ತ ಡೆವಲಪ್ಮೆಂಟ್ ಏನಿದೆ, ಏನೆಲ್ಲ ಅಮ್ಯುನಿಟೀಸ್ ಬರುತ್ತೆ, ಇಲ್ಲಿ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ಸಿಲ್ವರ್ ಕ್ಯಾಸ್ಟಲ್ ಕಡೆಯಿಂದ ನಮ್ಮ ಜೊತೆ ಲಕ್ಷ್ಮೀಪತಿ ಸರ್ ಜಾಯಿನ್ ಆಗಿ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ಸೊ ನೋಡಿ, ಆಲ್ರೆಡಿ ನೋಡ್ತಾ ಇದ್ದೀರಾ, ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಾ ಇದ್ದೀರೋ ಅಂಥವ್ರಿಗಾಗಿನೇ ಈ ಪ್ರಾಪರ್ಟಿ ವಿಡಿಯೋ ಮಾಡ್ತಾ ಇರೋದು. ಫುಲ್ ವಿಡಿಯೋ ನೋಡಿ. ಹೊಸೂರು ಸುತ್ತಮುತ್ತ ಯಾರೆಲ್ಲ ನೋಡ್ತಾ ಇದ್ರೆ, ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಾ ಇದ್ರೆ, ಇಂಥವ್ರಿಗಾಗಿನೇ ಈ ವಿಡಿಯೋ. ಸೊ ಹಾಗಾದರೆ ಜಾಸ್ತಿ ತಡ ಮಾಡೋದು ಬೇಡ, ಕ್ವಿಕ್ಕಾಗಿ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಟ್ಬಿಡ್ತೀನಿ. ಸರ್ ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಇನ್ವೆಸ್ಟ್ಮೆಂಟ್ ಪರ್ಪಸ್ಸು ತುಂಬ ಜನ ಕೇಳ್ತಾ ಇದ್ರು. ಆಲ್ರೆಡಿ ಹಿಂದೂಪುರ ಅಂತಕ್ಕಂಥ ಒಂದು ಆಂಧ್ರ ಪ್ರದೇಶ್, ಈಗ ಹೆಂಗೆ ನಾವು ಈ ಜಾಗದಲ್ಲಿ ಇದೀವೋ, ಸೊ ಅದು ಜಾಗ ಕೂಡ ಒಂಥರ ಆಂಧ್ರ ಬಾರ್ಡರ್ ಸರ್ ಅದು. ಹೌದು, ಈ ಕಡೆ ಗೌರಿಬಿದನೂರು ಎಂಡ್ ಆಗ್ತಾ ಇದೆ ಕರ್ನಾಟಕ ಅನ್ನೋಷ್ಟರಲ್ಲಿ ಆಂಧ್ರ ಪ್ರದೇಶ್ ಬಾರ್ಡರ್ ಸ್ಟಾರ್ಟ್ ಆಗುತ್ತೆ, ಅದೇ ಹಿಂದೂಪುರ್. ಹೌದು, ಹೇಳಿ, ನಾನು ನೋಡಿದ್ದೀನಿ. ಅದೇ ತರನೇ ಈಗ ನಾವು ಇರ್ತಕ್ಕಂಥದ್ದು ಹೊಸೂರು ಹತ್ರ ಇದೀವಿ ಸರ್. ಹೌದು. ಸೊ ಬೆಂಗಳೂರು ನಿಯರ್ ಇರ್ತಕ್ಕಂಥದ್ದೇ ಹೊಸೂರು. ಆ ಹೊಸೂರಿಂದಾನೇ ತಮಿಳ್ನಾಡು ಸ್ಟಾರ್ಟ್ ಅಲ್ವಾ ಸರ್? ಹೌದು, ಹೊಸೂರಿಂದಾನೇ ಸ್ಟಾರ್ಟ್ ಆಗೋದು. ಇದು ನ್ಯಾಷನಲ್ ಹೈವೇ ಏನಿದೆ, ನಮ್ಮ ಬ್ಯಾಂಗ್ಳೂರ್ ಟು ಚೆನ್ನೈ ನ್ಯಾಷನಲ್ ಹೈವೇ. ಆ ನ್ಯಾಷನಲ್ ಹೈವೇಗೆ ಸಮೀಪ ಇರುವಂತ ಪ್ರಾಜೆಕ್ಟ್. ಅಂದ್ರೆ ಹೊಸೂರಿಂದ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೀವಿ ನಾವೀಗ? 15 ಕಿಲೋಮೀಟರ್ ಅಲ್ಲಿ ಇದೀವಿ ಸರ್. 15 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೀವಿ. ಹೌದು. ಓಕೆ, ಇನ್ನು ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬೇಕಂದ್ರೆ ಎಲ್ಲಿದೀವಿ ಸರ್? ಹೊಸೂರು ಆದ್ಮೇಲೆ ನಿಮ್ಗೆ ಟುವರ್ಡ್ಸ್ ಶೂಲಗಿರಿ ಬರುವಂತ ಹೈವೇನಲ್ಲಿ ಕಾಮನ್ ದೊಡ್ಡಿ ಅಂತ ಬಸ್ ಸ್ಟಾಪ್. ಕಾಮನ್ ದೊಡ್ಡಿಯಿಂದ ಒಳಗಡೆ ಒಂದು 3 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರೆ ಪಾತುಕೋಟ ಅಂತ ವಿಲೇಜ್ ಅಟ್ಯಾಚ್ ಅಲ್ಲಿ ನಮ್ಮ ಪ್ರಾಪರ್ಟಿ ಇರೋದು. ಓಕೆ, ಪಾತುಕೋಟ ಎಕ್ಸಾಕ್ಟ್ ಲೊಕೇಶನ್ ತಗೋಬೇಕಂದ್ರೆ ಅಲ್ವಾ? ಪಾತುಕೋಟ ಅಂತಕ್ಕಂಥ ಒಂದು ವಿಲೇಜ್ ಅಲ್ಲ ಸರ್? ಓಕೆ ಸರ್, ಪ್ರಾಪರ್ಟಿ ನೋಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಇನ್ವೆಸ್ಟ್ಮೆಂಟ್ ಪರ್ಪಸ್ ಏನಾದರೂ ಹುಡುಕ್ತಾ ಇದ್ರೆ ಸೊ ನಿಯರೆಸ್ಟ್ ನೋಡಿ ಅಂತಾರೆ. ಸೊ ಇದೇ ಇನ್ವೆಸ್ಟ್ಮೆಂಟ್ ಪರ್ಪಸ್ ಈ ಪ್ರೈಸಿಂಗಲ್ಲಿ ನಮಗೆ ನೆಲಮಂಗಲದಲ್ಲೂ ಸಿಗಲ್ಲ. ಸೊ ಬೆಂಗಳೂರು ಸಿಟಿನಲ್ಲಂತೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇಲ್ಲಿ ಜಾಗದಲ್ಲಿ ಬಂದಿದ್ದೀವಿ. ಸೊ ಈಗ ಎಷ್ಟು ಸೈಟ್ಗಳಿದಾವೆ ಸರ್ ಇಲ್ಲಿ? ಇಲ್ಲಿ ಟೋಟಲ್ ಆಗಿ 64 ಸೈಟು ನಾವು ಮಾಡಿರೋ ಅಂಥದ್ದು. 64? ಹೌದು. ಓಕೆ, 64 ಸೈಟ್ಸ್. ಎಲ್ಲ ಡೈಮೆನ್ಷನ್ 40-60 ಡೈಮೆನ್ಷನ್ ಇರುವಂತ ಪ್ರಾಪರ್ಟಿ. ಪ್ರತಿಯೊಂದು 40-60ನೇ ಇರೋದು. ಸೊ ಪ್ರತಿಯೊಂದು ಸೈಟ್ಗೂ ನಾವು ಈಗ ನೋಡ್ಬೇಕಾದ್ರೆ ನೀವು ರೋಡ್ಸ್ ಆಗಿರ್ಬೋದು ಮತ್ತೆ ಸ್ಯಾನಿಟರಿ ಆಗಿರ್ಬೋದು, ಪ್ರತಿಯೊಂದು ಕೂಡ ನಾವು ಕಂಪ್ಲೀಟ್ ಮಾಡಿದ್ವಿ. 40-60 ಸೈಟ್ ಡೈಮೆನ್ಷನ್. ನೀವು ಯಾವ್ದಾದ್ರು ಸೈಟ್ ತಗೊಳ್ಳಿ. ಎಷ್ಟು ಸರ್ ಸೈಟ್ಸ್ ಇರೋದು? 64 ಸೈಟ್. 64 ಸೈಟ್ ಕೂಡ 40-60 ಡೈಮೆನ್ಷನ್ ಅಲ್ಲಿ ಇರ್ತಕ್ಕಂಥ. 40-60, ಅದಕ್ಕಿಂತ ಕಡಿಮೆನೂ ಇಲ್ಲ, ಅದಕ್ಕಿಂತ ಜಾಸ್ತಿನೂ ಇಲ್ಲ. ಓಕೆ ಸರ್, ಆಗಲೇ ಈ ಪ್ರಾಪರ್ಟಿ ಎಲ್ಲ ನೋಡ್ತಾ ಇದ್ದೆ. ಸೊ ಅಮ್ಯುನಿಟೀಸ್ ಅಂತ ಬಂದರೆ ಜಲ್ಲಿಕಲ್ಲು ಹಾಕಿದ್ರಾ, ಸೈಟ್ ನಂಬರ್ ಹಾಕಿದ್ರಾ, ಆಮೇಲೆ ಏನು ಫುಟ್ಪಾತ್ ಎಲ್ಲ ಹಾಕಿದ್ರಾ, ವಾಕಿಂಗ್ ಟ್ರ್ಯಾಕ್ ಹಾಕಿದ್ರಾ. ಇದು ಬಿಟ್ಟು ನನಗೆ ಈ ಕರೆಂಟಿನ ಫೆಸಿಲಿಟೀಸು ಮತ್ತು ಅದೆಲ್ಲ ಕಾಣಲಿಲ್ಲ. ಏನಿದು ಇನ್ನು ಪೆಂಡಿಂಗ್ ಇದೆಯಾ ಹೇಗೆ? ಆ್ಯಕ್ಚುಲಾಗಿ ನಾವು ಇದು ತಮಿಳ್ನಾಡಲ್ಲಿ ಇರೋದ್ರಿಂದ ತಮಿಳ್ನಾಡ್ದು ಗೌರ್ಮೆಂಟ್ ರೂಲ್ಸ್ ಏನಿದೋ ಅದನ್ನು ನಾವು ಫಾಲೋ ಮಾಡಬೇಕಾಗತ್ತೆ, ಅವ್ರದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು. ಈಗ ಬ್ಯಾಂಗ್ಳೂರಲ್ಲಿ ಎಕ್ಸಾಂಪಲ್ ಹೇಳೋದಾದರೆ, BMRD ಅಪ್ರೂವಲ್ಗೆ ನಾವು ಹೋದಾಗ ಡೆವಲಪ್ಮೆಂಟ್ ವರ್ಕ್ ಮಾಡ್ತಾನೆ ಸೇಲ್ ಮಾಡ್ತಾರೆ. ಎಸ್, ಅದು ನಿಮಗೆ ಅಪ್ರೂವಲ್ ಪರ್ಮಿಷನ್ ತೊಗೊಂಡು 40-60 ಅಂತ ಹೇಳ್ಬಿಟ್ಟು ರೇಷೋ ತೊಗೊಂಡು ಮಾಡ್ತಾರೆ. ಬಟ್ ಇಲ್ಲಿ ತಮಿಳ್ನಾಡಲ್ಲಿ ಹೇಗೆ ಅಂತಂದರೆ ಪಟ್ಟ ಅಂತ ಕರೀತಾರೆ, ಖಾತಾಗೆ ಪಟ್ಟ ಅಂತ ಕರೀತಾರೆ. DTCP ಅಪ್ರೂವಲ್, ಅವರು DTCP ಅಪ್ರೂವಲ್ ಪ್ರಕಾರ, ಆಸ್ ಪರ್ ತಮಿಳ್ನಾಡು ಅಪ್ರೂವಲ್ ಪ್ರಕಾರ 100% ಡೆವಲಪ್ಮೆಂಟ್ ಕಂಪ್ಲೀಟ್ ಆದರೆ ಮಾತ್ರನೇ EB ಕನೆಕ್ಷನ್ಸ್ ಕೊಡೋದು. ಏನಕ್ಕಂದ್ರೆ ಇದರಲ್ಲಿ ಸುಮಾರು ಸಬ್ ಕಾಂಟ್ರಾಕ್ಟ್ಸ್ ತಗೊಂತಾರೆ. ಜಮೀನು ತಗೊಂಡು ಸಬ್ ಕಾಂಟ್ರಾಕ್ಟ್ ತಗೊಂಡಾದ್ಮೇಲೆ ಅರ್ಧಂಬರ್ಧ ಕೆಲಸ ಸ್ಟಾಪ್ ಮಾಡಿಬಿಟ್ಟು ಜನಗಳಿಗೆ ವಿತೌಟ್ ಡೆವಲಪ್ಮೆಂಟು ಹಂಗೆ ಸೇಲ್ ಮಾಡಿಬಿಟ್ಟು ಎಷ್ಟೋ ಕಂಪ್ನಿಗಳು ಕ್ಲೋಸ್ ಆಗಿಬಿಟ್ಟಿದ್ದಾವೆ.
ಸೊ ಇತ್ತೀಚೆಗೆ 2015 ಆನ್ವರ್ಡ್ಸ್ 2015 ನೀವೆಲ್ಲ ಕಂಪ್ಲೀಟ್ ಮಾಡಿಕೊಡಿ, ನಾವು EB ಕನೆಕ್ಷನ್ ಕೊಡ್ತೀವಿ ಅಂತ ಗೌರ್ಮೆಂಟ್ ಸ್ಟಾಪ್ ಮಾಡಿ ಇವಾಗ ಕಂಪ್ಲೀಟ್ ಆಗಿದ ತಕ್ಷಣ ನಾವು ಕನೆಕ್ಷನ್ ಕೊಡ್ತೀವಿ. ಸೊ ರೀಸೆಂಟಾಗಿ ಹಿಂದೂಪುರದಲ್ಲಿ ಶೂಟ್ ಮಾಡಿದಾಗಲೂ ಅದನ್ನು ಅವರು ಅದನ್ನೇ ಅಂದರು ಹೌದು ಸರ್, ಇಲ್ಲಿ ಯಾವುದೇ ಕಾರಣಕ್ಕೂ ಪ್ರೈವೇಟ್ ಅವ್ರಿಗೆ ಪರ್ಮಿಷನ್ ಇಲ್ಲ, ಕರೆಕ್ಟ್. ಆಂಧ್ರ ಗೌರ್ನಮೆಂಟ್ ಕಡೆನೇ ಇದೆಲ್ಲ ಡೆವಲಪ್ಮೆಂಟ್ ಆಗಬೇಕು, ಇಲ್ಲೆಲ್ಲ ಡೆವಲಪ್ಮೆಂಟ್ ಕರೆಕ್ಟಾಗಿ ಆದ್ರೇ ಅವ್ರು ಕರೆಂಟಿನ ವ್ಯವಸ್ಥೆ ಕೊಡೋದು, ಪ್ರತಿಯೊಂದು ಕೊಡೋದು ಅಂತೇಳಿ. ಅದೇ ಥರನೇ ಇಲ್ಲೂ ಕೂಡ ರೂಲ್ಸ್ ಅಲ್ವಾ ಸರ್? ಹೌದು. ಸೊ ಹಾಗಾಗಿ ನಾವು ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಸೇಲ್ ಆಯಿತು, ರಿಜಿಸ್ಟ್ರೇಷನ್ ಆಯ್ತು ಅಂದರೆ ಗೌರ್ಮೆಂಟ್ ಕಡೆಯಿಂದನೇ ಇಲ್ಲೇನು ಕೆಲಸ ಆಗಬೇಕು ಅದೆಲ್ಲ ಆಗುತ್ತೆ. ಹೌದು ಅಲ್ವಾ? ನೀವು ಎಕ್ಸಾಂಪಲ್ ನೀವೇ ನೆಲಮಂಗಲ ತಗೊಳ್ಳಿ, ನೀವು ಎಷ್ಟೊಂದು ವಿಡಿಯೋದಲ್ಲಿ ನೋಡಿದ್ದೀರಾ, ಎಷ್ಟೊಂದು ವಿಡಿಯೋಸು ಮಾಡಿದ್ದೀರಾ. ಕಡಿಮೆ ಪ್ರೈಸಲ್ಲಿ ಸೇಲ್ ಮಾಡಿ ಕೊನೆಗೆ ಅದೇನಾಗುತ್ತೆ, ಡೆವಲಪ್ಮೆಂಟ್ ಮಾಡ್ದೇನೆ ಹಾಗೆ ಬಿಟ್ಟೋಗಿ ಆ 50% ಸೈಟ್ ಉಳ್ಕೊಳ್ಳುತ್ತೆ, 50% ಸೈಟು ಮಾರಿರ್ತಾರೆ. ಓಕೆ. ಸೊ ದಟ್ ಈಸ್ ಇನ್ಕಂಪ್ಲೀಟ್. ನಿಮಗೆ ಫ್ಯೂಚರಲ್ಲಿ ಏನಾಗುತ್ತೆ, ಆ ಬ್ರ್ಯಾಂಡ್ ನೇಮ್ ಆಗಿರ್ಬೋದು ಅಥವಾ ನಮ್ಮ ಡೆವಲಪರ್ ಕಡೆಯಿಂದ ಇನ್ನೊಂದು ಕಡೆ ನಾವು ಲೇಔಟ್ ಮಾಡಿದಾಗ ರೆಫರೆನ್ಸ್ಗಳು ಕಮ್ಮಿ ಆಗುತ್ತೆ. ಇಲ್ಲಿ ಈ ಥರ ನಾವು 100% ನಿಮಗೆ ಡೆವಲಪ್ಮೆಂಟ್ ಕೊಟ್ಟಾಗ ರೆಫರೆನ್ಸ್ಗಳು ಕಂಟಿನ್ಯೂ ಆಗುತ್ತೆ. ಎಸ್. ಸೊ ಈ ರಿಯಲ್ ಎಸ್ಟೇಟ್ ವರ್ಕ್ ಆಗೋದೇ ರೆಫರೆನ್ಸ್ ಬೇಸ್ ಆ್ಯಂಡ್ ಕ್ವಾಲಿಟಿ ಆಫ್ ವರ್ಕ್. 100%. ಈಗ ನೀವು ಈಗ 30 ಫೀಟ್ ರೋಡ್ ಅಂತ ಏನು ಹೇಳ್ತಿದ್ದೀವಲ್ಲ, ಆಲ್ರೆಡಿ ನಾವು ಗಿಡಗಳು ಹಾಕೋದಕ್ಕೆ ಸಪ್ರೇಟಾಗಿ ಪಾತ್ವೆ ಮಾಡಿಕೊಟ್ಟಿದ್ದೀವಿ, ಮತ್ತೆ ವಾಕಿಂಗ್ ಟ್ರ್ಯಾಕ್ ಥರ ಮಾಡಿಕೊಟ್ಟಿದ್ದೀವಿ. ಸೊ ಅದೇ ರೀತಿ ನಿಮಗೆ ವಾಟರ್ ಕನೆಕ್ಷನ್ ಕೂಡ ಕೊಟ್ಟಿದ್ದೀವಿ. ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ, ವಾಕಿಂಗ್ ಪಾತ್ವೇ ಎಲ್ಲ ಇಲ್ಲಿ ನೋಡ್ತಾ ಇದ್ದೀರಾ. ಮತ್ತು ಸೈಟ್ ನಂಬರ್ ಆಗಿರ್ಬೋದು, ಮತ್ತು ನೀರಿನ ವ್ಯವಸ್ಥೆ ಆಗಿರ್ಬೋದು. ಬೋರ್ ಆಲ್ರೆಡಿ ಹಾಕಿದ್ರೆ ಅದು ಕೂಡ ಎಲ್ಲ ಕಂಪ್ಲೀಟ್ ಆದಮೇಲೆ ಹಾಕೋದಕ್ಕೆ ಅವಕಾಶ. ಬೋರ್ವೆಲ್ ಹಾಕಿ ಆಲ್ರೆಡಿ ನಾವು ಓವರ್ ಹೆಡ್ ಟ್ಯಾಂಕ್ ರೆಡಿ ಮಾಡ್ತಾ ಇದ್ದೀವಿ, ನೋಡ್ಬೋದು. ಸೊ ಅಲ್ಲಿ ಆ ಕಾರ್ನರಲ್ಲಿ ಇದೆ ನೋಡಿ ಓವರ್ ಹೆಡ್ ಟ್ಯಾಂಕ್. ಈ ಕಡೆ ಸ್ಟ್ರೈಟಾಗಿ ಎಂಟ್ರೆನ್ಸ್ ಆಗ್ತಿದ್ದಾಗೇನೆ ಸೊ ಲಾಸ್ಟಿಗೆ ಆ ಕಾರ್ನರಲ್ಲಿ ಓವರ್ ಹೆಡ್ ಟ್ಯಾಂಕ್ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಎಷ್ಟು ಲೀಟರ್ ಕೆಪಾಸಿಟಿ ಇರ್ತಕ್ಕಂಥ ಓವರ್ ಹೆಡ್ ಟ್ಯಾಂಕ್ ಸರ್ ಅದು? 70,000 ಲೀಟರ್ ಕೆಪಾಸಿಟಿ. 70,000 ಲೀಟರ್ ಕೆಪಾಸಿಟಿ ಇರ್ತಕ್ಕಂಥದ್ದು. ಸೊ ಇನ್ನು ಉಳಿದಿದ್ದೇನಿದೆಯೋ ಕರೆಂಟಿನ ವ್ಯವಸ್ಥೆ ಎಲ್ಲ ಡೆವಲಪ್ಮೆಂಟ್ ಆದಮೇಲೆ ಗೌರ್ಮೆಂಟ್ ಕಡೆಯಿಂದ ಹಾಕ್ಕೊಡುತ್ತಾರೆ. ಹೌದು ಅಲ್ವಾ ಸರ್? ಹೌದು ಸರ್. ಓಕೆ. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಈಗ ರೆಡಿ ಇದೆಯಾ ಸರ್ ಈ ಪ್ರಾಪರ್ಟಿ? ರೆಡಿ ಇದೆ. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇದೆ, ಇಮಿಡಿಯೇಟ್ ಲೋನ್ಗೆ ರೆಡಿ ಇದೆ. ಸೊ ರೆಡಿ ಇದೆ ಸರ್. ಸರ್ ಈಗ ನೀವು ಹೇಳೋ ಪ್ರಕಾರ ಪ್ರತಿಯೊಂದು ಅಮ್ಯುನಿಟೀಸು ಕೊಡ್ತಾ ಇದ್ದೀರಾ, ಎಲ್ಲ ಕಂಪ್ಲೀಟ್ ಆದಮೇಲೆ ಗೌರ್ಮೆಂಟ್ ಬಂದು ಕಂಪ್ಲೀಟ್ ಮಾಡಿಕೊಡ್ತಕ್ಕಂಥದ್ದು. ಹೌದು. ಸೊ ಅದಾದಮೇಲೆ ಈ ರೋಡ್ ವಿಚಾರಕ್ಕೆ ಬಂದರೆ ನೀವು ಆಲ್ರೆಡಿ ಜಲ್ಲಿಕಲ್ಲು ಹಾಕ್ಬಿಟ್ಟಿದ್ದೀರಾ. ಅಂದರೆ ಏನಂತ ಕನ್ಸಿಡರ್ ಮಾಡ್ಕೋಬೇಕೇನು? CC ರೋಡ್ ಕೊಡ್ತೀರಾ, ಏನು ತಾರ್ ರೋಡ್ ಕೊಡ್ತೀರಾ? ಒಳ್ಳೆ ಕ್ವೆಶನ್ ಕೇಳಿದ್ರೆ ಆ್ಯಕ್ಚುಲಿ ನೀವು. ಸೊ ಆಸ್ ಪರ್ ನೀವು ಅಲ್ಲಿ ನೋಡೋದಾದರೆ ಪ್ಲಾಟ್ ಮಾರ್ಕೇಶನ್ ಹಾಕಿದ್ದೀವಿ ಕರೆಕ್ಟಾಗಿ. ನಿಮಗೆ ಇನ್ನು 4 ಮೂಲೆಯಲ್ಲೂ ನಿಮಗೆ ಪ್ಲಾಟ್ ಮಾರ್ಕೇಶನ್ ಇದೆ, ಪ್ಲಸ್ ಸೈಟ್ ನಂಬರ್ಗಳ ಸಮೇತ ನಾವು ಹಾಕಿದ್ದೀವಿ. ವಾಟರ್ ಕನೆಕ್ಷನ್ ಆಲ್ರೆಡಿ ಇನ್ಫಾರ್ಮ್ ಕೊಟ್ಟಂಗೆ ಅದು ಕೂಡ ಕಂಪ್ಲೀಟ್ ಆಗಿದೆ. ಟಾರ್ ರೋಡ್ ಅನ್ನೋ ಕಾನ್ಸೆಪ್ಟ್ ಇತ್ತು ಮೊದಲು. ಈಗ ಡಿಸ್ಕಷನ್ ಮಾಡಿ ನಮ್ಮ ಎಕ್ಸಿಸ್ಟಿಂಗ್ ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಕೊಡೋದು ಒಂದು ಒಳ್ಳೆ ಕ್ವಾಲಿಟಿ ವರ್ಕ್ ಕೊಟ್ಟರೆ, ಸೊ ನೆಕ್ಸ್ಟ್ ಫ್ಯೂಚರ್ ನಮ್ಮ ಹಂಗೆ ಕಂಟಿನ್ಯೂ ಆಗ್ತಾರೆ ಕ್ಲೈಂಟ್ಸ್ ಅನ್ನೋ ಒಂದೇ ಒಂದು ಕಾರಣಕ್ಕೆ ಟಾರ್ ರೋಡ್ ಬಿಟ್ಟು ಡೈರೆಕ್ಟ್ ಕಾಂಕ್ರೀಟ್ ರೋಡೇ ನಾವು CC ರೋಡೇ ಕೊಡ್ತಾ ಇದ್ದೀರಾ? ಎಸ್. ನಿಮ್ಗೆ ಅದಕ್ಕೂ ಪ್ರೂಫ್ ಸಮೇತ ಹೇಳ್ತಾ ಇದ್ದೀನಿ. ಲಾರಿ ಬಂದು ನಿಂತಿದೆ ನೋಡಿ, ಕಂಪ್ಲೀಟ್ ಸಿಮೆಂಟ್ ಲೋಡ್ ಇರೋ ಅಂತ ವೆಹಿಕಲ್ ಅದು. ಸೊ ಈ ನಾಳೆಯಿಂದಾನೇ ಶುರು ಮಾಡ್ತಾ ಇದೀವಿ ವೆಹಿಕಲ್. ಸೊ ಲಾರಿ ಕಾಣಿಸ್ತಾ ಇರ್ಬೋದು ನಿಮಗೆ ಆ ಎಂಟ್ರೆನ್ಸ್ ಗೇಟಲ್ಲಿ, ಅದರೊಳಗಡೆ ಸಿಮೆಂಟ್ ಲೋಡ್ ಇದೆ. ಸೊ ಇಲ್ಲಿ CC ರೋಡ್ನ ಹಾಕ್ತೀರಾ? ಇವಾಗ ನಾಳೆಯಿಂದ ಕೆಲಸ ಕಂಟಿನ್ಯೂ, ನಾಳೆಯಿಂದ ಸ್ಟಾರ್ಟ್. ನೀವು ಬೇಕಾದ್ರೆ ಈ ವಿಡಿಯೋ ನೋಡಿದ ನೆಕ್ಸ್ಟ್ ಡೇನೆ ಆವಾಗಲೇ ಬರಬಹುದು ಇಲ್ಲಿ. ಸೊ ಚೆಕ್ ಮಾಡ್ಬೋದು, CC ರೋಡೆಲ್ಲ ವರ್ಕ್ ನಡೀತಾ ಇರುತ್ತೆ. ಸರ್ ಇಷ್ಟು ಅಮ್ಯುನಿಟೀಸ್ ಬಗ್ಗೆ ಮಾತಾಡಾಯಿತು ಸರ್. ನಾನು ಯಾವಾಗಲೇ ಹೇಳಿದೆ ಕರ್ನಾಟಕದವರು ಇನ್ವೆಸ್ಟ್ಮೆಂಟ್ ಪರ್ಪಸ್ ಏನಾದ್ರು ನೋಡ್ತಾ ಇದ್ರೆ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳಿದೆ. ಇನ್ವೆಸ್ಟ್ಮೆಂಟು ಸುಮ್ಮನೆ ಹಾಕೋದಕ್ಕಾಗಲ್ಲ, ಸುತ್ತಮುತ್ತ ಡೆವಲಪ್ಮೆಂಟ್ ನೋಡಿನೇ ಹಾಕ್ತಾರೆ. ಹೊಸೂರು ನಿಯರ್ ಇದೆ, ಅದು ಮೇನ್ ಹೈಲೈಟು. ಅದು ಬಿಟ್ಟು ಇನ್ನೇನೆಲ್ಲ ನೋಡ್ಬೋದು ಸರ್ ಡೆವಲಪ್ಮೆಂಟು? ನಿಮ್ಗೆ ಇನ್ನೊಂದು ವಿಚಾರ ಹೇಳ್ತೀನಿ. ಬೆಂಗಳೂರು ಅಂತ ಬಂದಾಗ IT ಕಂಪನಿಗಳು, ಅದೇ ರೀತಿ ಹೊಸೂರು ಅಂತ ಬಂದಾಗ A to Z ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇರೋವಂಥದ್ದೇ ಹೊಸೂರು. ಹೊಸೂರು ನಿಮಗೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಂಬರ್ 1. ಕೊಯಂಬತ್ತೂರು, ಚೆನ್ನೈ, ಹೊಸೂರೇ ಟಾಪಲ್ಲಿ ಇರೋವಂಥದ್ದು. ಸೊ ಇನ್ವೆಸ್ಟ್ಮೆಂಟ್ ಪರ್ಪಸ್ ನಾವು ಏನಕ್ಕೆ ಹೊಸೂರಲ್ಲೇ ಮಾಡಬೇಕಂತಂದ್ರೆ ಬ್ಯಾಂಗ್ಳೂರಲ್ಲಿ ಸಿಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಅಲ್ಲಿ ಪಂಚಾಯತಿ ರೆವೆನ್ಯೂ ಸೈಟ್ ಎಲ್ಲ ರಿಜಿಸ್ಟ್ರೇಷನ್ ಸ್ಟಾಪ್ ಆಗಿದೆ. 1,500 ರೂಪಾಯಿ ಮೈನ್ ಪ್ರೈಸ್ ಅಂತ ಬಂದಾಗ ಆ 1,500 ಪರ್ ಸ್ಕ್ವೇರ್ ಫೀಟ್ಗೆ ಎಲ್ಲೂ ಸಿಗ್ತಾ ಇಲ್ಲ. ಬಟ್ ನಾನು ಏನಕ್ಕೆ ಇಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಬ್ಯಾಂಗ್ಳೂರಿಯನ್ಸ್ಗೂ ಹೇಳ್ತೀನಿ, ಈವನ್ ತಮಿಳ್ನಾಡು ಇಲ್ಲೂ ಕೂಡ ಪರ್ಚೇಸ್ ಮಾಡಿದ್ದಾರೆ. ಸೊ ಸರೌಂಡಿಂಗ್ ನೋಡೋದಾದರೆ ಇಲ್ಲಿಂದ 5.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ 2,200 ಎಕರ್ಸ್ ಆಫ್ ಇಂಡಸ್ಟ್ರಿಯಲ್ ಏರಿಯಾ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇಲ್ಲಿ ನಮ್ಮ ಪ್ರಾಪರ್ಟಿಯಿಂದ 5 ಕಿಲೋಮೀಟರ್ ಅಷ್ಟೇ. ಪ್ಲಸ್ ಇನ್ನೊಂದು ಅಡಿಷನಲ್ ಏನು ಅಂತಂದ್ರೆ ನ್ಯಾಷನಲ್ ಹೈವೇ ಅಟ್ಯಾಚ್ಡ್ ಪ್ರಾಪರ್ಟಿ ನಮ್ದು. ನ್ಯಾಷನಲ್ ಹೈವೇ ಇಂದ ಜಸ್ಟ್ 3 ಕಿಲೋಮೀಟರ್ಸ್ ನೀವು ಟ್ರಾವೆಲ್ ಮಾಡಿದ್ರೆ ಪಾತಕೋಟ ಅಂತ ವಿಲೇಜ್ ಬ್ಯಾಕ್ ಸೈಡ್ ಅಲ್ಲೇ ನಮ್ಮ ಪ್ರಾಪರ್ಟಿ ಇರೋದು. ಓಕೆ. ಸೊ ಹಾಗಾಗಿ ನೀವು ಇನ್ವೆಸ್ಟ್ ಮಾಡಿದಾಗ ನಿಮ್ಗೆ ಹೈ ರಿಟರ್ನ್ಸ್ ಬರುತ್ತೆ. ಪ್ಲಸ್ ಇನ್ನೊಂದು ಏನಂದ್ರೆ ನಮ್ಮ ಧರ್ಮಪುರಿಯಿಂದ ಈಗ ಏನು ಕೊಯಂಬತ್ತೂರು ಟು ಧರ್ಮಪುರಿ ಆ್ಯಂಡ್ ಮೈಸೂರು ಏನು ಕಾರಿಡಾರ್ ಬರ್ತಾ ಇದೆ, ಜಸ್ಟ್ ಇಲ್ಲಿಂದ 5 ಕಿಲೋಮೀಟರ್ಸ್. ಸೂಪರ್. ಸೊ ಆಲ್ರೆಡಿ ಡ್ರೋನ್ ಶಾಟ್ಸ್ ಕೂಡ ನೋಡ್ತಾ ಇದ್ದಾರೆ.
ಆ ಹೈವೇ ಮುಖಾಂತರ ಬರ್ತಕ್ಕಂಥದ್ದು, ಆ ಟೋಲ್ ದಾಟಿ ಸುತ್ತಮುತ್ತ ಡೆವಲಪ್ಮೆಂಟ್ಸ್ ಏನಿದೆ ಅದ್ರೊಳಗಡೆ ವೆರಿ ನಿಯರ್ ಸ್ವಲ್ಪ ಡಿಸ್ಟೆನ್ಸಲ್ಲಿ ಒಳಗಡೆ ಬಂತ ಅಂದರೆ ಪಾತಕೋಟ ಅಂತಕ್ಕಂಥ ವಿಲೇಜ್. ಹೌದು. ಆ ವಿಲೇಜ್ ಸ್ವಲ್ಪ ಮುಂದೆ ಬಂದರೆ ಈ ಪ್ರಾಪರ್ಟಿಗೆ ರೀಚ್ ಆಗ್ತೀವಿ. ಹೌದು ಈ sir. ಪ್ರಾಪರ್ಟಿ ರೀಚ್ ಆಗ್ತಿದ್ದಾಗನೇ ಆಲ್ರೆಡಿ ಬಂಗ್ಲೆಗಳ ತರ ಒಂದ್ 2-3 ಮನೆಗಳು already start ಆಯ್ತು. ನಮ್ದು phase one ಅದು. ಕಾಣ್ತಾ ಇದೆ. Phase one. ಇದಾರಲ್ಲೆಲ್ಲ ಸರ್ ಇವಾಗ ಆಲ್ರೆಡಿ ರಿನೋವೇಷನ್ ನಡೀತಾ ಇದೆ, ಹೊಸ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಮತ್ತೆ ಹೌದು ಸರ್. ಸೊ ಇದು ಫೇಸ್ 1, ಇದು ಫೇಸ್ 2 ಸರ್. ಸೂಪರ್. ಸೊ ಇಷ್ಟೆಲ್ಲ ವ್ಯವಸ್ಥೆ ಡೆವಲಪ್ಮೆಂಟ್ಸ್ನ ನೀವು ಕೇಳಬಹುದು. ಇನ್ನೂ ಹೆಚ್ಚಿನ ಡೆವಲಪ್ಮೆಂಟ್ಸ್ ಬಗ್ಗೆ ತಿಳ್ಕೊಬೇಕಂದ್ರೆ ಡೈರೆಕ್ಟಾಗಿ ಸ್ಪಾಟಿಗೆ ಬಂದು ವಿಚಾರಿಸಿ. ಸೊ ಇನ್ವೆಸ್ಟ್ಮೆಂಟ್ ಪರ್ಪಸ್ಸು ನೀವು ಬೆಸ್ಟ್ ಆಪ್ಷನ್ ಅಂತ ಯಾಕೆ ಹೇಳಿದೆ ಅಂದರೆ ಇದಕ್ಕೋಸ್ಕರನೇ ಇಂಡಸ್ಟ್ರಿಯಲ್ ಕಾರಿಡಾರ್ ಬರ್ತಾ ಇರೋದ್ರಿಂದ. ಅದು ಕೂಡ ಎಷ್ಟು ಸರ್? 2200 ಎಕರ್ಸ್. 200 ಎಕರ್ಸ್. 2200 ಎಕರ್ಸ್ ಇಂಡಸ್ಟ್ರಿಯಲ್ ಕಾರಿಡಾರು ಪ್ಲಸ್ ಆಲ್ರೆಡಿ TVS ಕಂಪ್ನಿ ಒಂದು 200 ಎಕರ್ಸ್ ಜಾಗ ತಗೊಂಡಿದ್ದಾರೆ. ಅಲ್ಲೂ ಡೆವಲಪ್ಮೆಂಟ್ ವರ್ಕ್ ಆಗ್ತಾ ಇದೆ. ನೀವು ಫ್ರೇಮಲ್ಲಿ ನೋಡ್ತಾ ಇದ್ದೀರ ವಿಡಿಯೋ, ಏನದು ಬ್ಯಾಕ್ಗ್ರೌಂಡ್ ಡ್ರೋನ್ ವಿಡಿಯೋ ಬರ್ತಾ ಇದೆಯಲ್ಲ, ಇಲ್ಲಿಂದ ನಮ್ಮ ಪ್ರಾಪರ್ಟಿಯಿಂದ ಜಸ್ಟ್ ಒಂದು 5 ಕಿಲೋಮೀಟರ್ ಡಿಸ್ಟೆನ್ಸಲ್ಲೇ ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗುವಂಥ ರೋಡ್ ಆಕ್ಸೆಸ್ STR ರಿಂಗ್ ರೋಡ್ ಏನಿದೆ, ಜಸ್ಟ್ ಇಲ್ಲಿಂದ ನಮಗೆ 5 ಕಿಲೋಮೀಟರ್ ಆಗುತ್ತೆ. ಸೊ ಇದೇ ಥರನೇ ಜಿಗಣಿಯಲ್ಲಿ ಹೇಳ್ತಾ ಇದ್ವಿ ಸ್ವಲ್ಪ ವರ್ಷಗಳು ಮುಂಚೆ. ಸೊ ಅದು ಬರುತ್ತಂತೆ, ಇದು ಬರುತ್ತಂತೆ. ಇದು ಆಲ್ರೆಡಿ ಸ್ಯಾಂಕ್ಷನ್ ಆಗ್ಬಿಟ್ಟಿದೆ, ಬಂದಿದೆ, ವರ್ಕ್ ಪ್ರೈಸಿಗೆ ಸಿಗ್ತಾ ಇಲ್ಲ. ಹೌದು, ಬಿಕಾಸ್ ಆಲ್ರೆಡಿ ಬರ್ತಾ ಇದೆ. ಇದೇ ಥರನೇ ಇವತ್ತು ಏನು ಸಿಗ್ತಾ ಇದೆಯೋ ಈ ಪ್ರೈಸಿಂಗಲ್ಲಿ ನಿಮಗೆ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಸರ್ ಈಗ ಡೆವಲಪ್ಮೆಂಟ್ ಎಲ್ಲ ಆಯಿತು ಸರ್, ನಿಮ್ಮ ಕಡೆಯಿಂದ ಹೇಳಿರೋ ಪ್ರೈಸಲ್ಲಿ ನೆಗೋಷಿಯಬಲ್ ಇದೆಯಾ? ಏನು ಪ್ರೈಸ್, ಎಕ್ಸಾಕ್ಟ್ ಪ್ರೈಸ್ ಏನು ಕೊಟ್ಟು ಮಾಡ್ತಾ ಇದ್ರೆ ಸ್ವಲ್ಪ ಹೇಳ್ಬಿಡಿ ಸರ್. 1599 ರೂಪಾಯಿ ಇರುವಂಥ ಪ್ರಾಪರ್ಟಿನ 1499 ರೂಪಾಯಿ ಕೊಡ್ತಾ ಇದ್ದೀವಿ. ಅದರಲ್ಲೂ ನಿಮಗೆ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಡೈಮೆನ್ಷನ್ ನೋಡೋದಾದರೆ ಎಲ್ಲನೂ 40-60 ಡೈಮೆನ್ಷನ್ ಇರುವಂಥ ಪ್ರಾಪರ್ಟಿ ನಮ್ಮದು. ಸೊ 1500 ರೂಪಾಯಿ ಫೈನಲ್ಲು ನೆಗೋಷಿಯಬಲ್ ಇದೆ. ಶೋರಾ ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ನೆಗೋಷಿಯಬಲ್ ಅಂತ ಬಂದರೆ ಅಫ್ಕೋರ್ಸ್ ನಮ್ಮ MUP ಕನ್ನಡ ಚಾನೆಲ್ ಕಡೆಯಿಂದ ಬಂದರೆ ಸ್ಲೈಟ್ಲಿ ನೆಗೋಷಿಯಬಲ್ ನಾನು ಮಾಡಿಕೊಡ್ತೀನಿ. ಅದು ನನ್ನ ಕಡೆಯಿಂದ ಪ್ರಾಮಿಸ್. ಸೂಪರ್ ಅಲ್ಲ ಸರ್? ಒಟ್ಟಿಗೆ ಅವ್ರು ಖುಷಿ ಆದರೆ ಸಾಕು ಸರ್ ಕೊಡ್ತಕ್ಕಂಥ ಪ್ರೈಸು. ಸರ್ ಮತ್ತೆ ಇನ್ನೂ ಒಂದು ಪ್ರಶ್ನೆ, ಸುತ್ತಮುತ್ತ ಏನು ಪ್ರೈಸ್ ನಡೀತಾ ಇದೆ ಸರ್ ಈ ಪ್ರಾಪರ್ಟಿ ಸುತ್ತಮುತ್ತ? ಸರ್ 2500 ಇಂದ 3000ವರೆಗೂ ಇದೆ. ನ್ಯಾಷನಲ್ ಹೈವೇ ನಿಯರ್ ಬೈ ಇರುವಂಥ ಪ್ರಾಪರ್ಟಿ ನಮ್ದು. ಏನು ಅಂತಂದರೆ ಏನಕ್ಕೆ ನೀವು ಈ ಪ್ರೈಸ್ ಕೊಡ್ತಾ ಇದ್ದೀರಾ ಚಾಲೆಂಜಿಂಗ್ ಪ್ರೈಸು ಅಂತಂದರೆ, ಆಬ್ವಿಯಸ್ಲಿ ನಮ್ದು ಈ ಪ್ರಾಪರ್ಟಿನ ಬೈ ಮಾಡಿ ಆಲ್ಮೋಸ್ಟ್ 10 ಇಯರ್ಸ್ ಆಯಿತು. ಆವಾಗ ಇಲ್ಲಿ ಡೆವಲಪ್ಮೆಂಟ್ ಅಷ್ಟಾಗಿ ಇರಲಿಲ್ಲ. ಎಲ್ಲ ಹೊಸದು ಸರೌಂಡಿಂಗ್ ಅಂದರೆ ಒಂದು 10 ಕಿಲೋಮೀಟ್ರು 15 ಕಿಲೋಮೀಟ್ರ್ ಒಳಗಡೆ 10 ಕಿಲೋಮೀಟ್ರ್ ಒಳಗಡೆ ನಿಮಗೆ ಡೆವಲಪ್ಮೆಂಟ್ ಕಾಣಿಸ್ತಾ ಇತ್ತು. ಈಗ ಆ 10 ಕಿಲೋಮೀಟ್ರಲ್ಲೆಲ್ಲ ನಿಮಗೆ 6000 10,000 ಪ್ರೈಸಸ್ ಆಗಿರೋದ್ರಿಂದ ಸೊ ನಾವು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಡೆವಲಪ್ಮೆಂಟ್ ವರ್ಕು ಪ್ಲಸ್ ಎಲ್ಲ ಅಮ್ಯುನಿಟೀಸ್ ಕೊಟ್ಟು ನಿಮಗೆ ಬೆಸ್ಟ್ ಪ್ರೈಸ್ ಕೊಡ್ತಾ ಇದ್ದೀವಿ. ಬಿಕಾಸ್ ಆಫ್ ಲ್ಯಾಂಡ್ ಪರ್ಚೇಸ್ ಮಾಡಿದ್ದು ಓಲ್ಡ್. ಅದೇ ಇವಾಗ ಪರ್ಚೇಸ್ ಮಾಡ್ತೀನಿ ಇದೇ ಲ್ಯಾಂಡು ಇವಾಗ ಕೊಡ್ತೀನಿ ಅಂದರೆ ದೇವರಾಣಿ ರೇಟಿಗೆ ಸಿಗಲ್ಲ. 3000 ಮೇಲೇನೆ ಸೇಲ್ ಮಾಡಬೇಕಾಗುತ್ತೆ. ಸೊ 1500 ರೂಪಾಯಿ ಏನಕ್ಕೆ ಸಿಗ್ತಾ ಇದೆ ಅಂದರೆ ಲ್ಯಾಂಡ್ನ ಪರ್ಚೇಸ್ ಮಾಡಿ ಬಹಳ ವರ್ಷಗಳಾಗಿದೆ, ಹಾಗಾಗಿ ಸಾಕು ಅದೇ ಪ್ರೈಸ್ ನಮಗೆ, ಅದರಲ್ಲೂ ಲಾಭದಲ್ಲಿ ಇದ್ದೀವಿ ಅಂತ ಖುಷಿ ಪಡ್ತೀರಾ? ಹೌದು, ಅಷ್ಟೇ ಅಲ್ವಾ ಸರ್? 1500 ರೂಪಾಯಿ ಸ್ಕ್ವೇರ್ ಫೀಟು. ಏನು ಡಾಕ್ಯುಮೆಂಟ್ ಅಂದ್ರಿ ಸರ್ ಈ ಪ್ರಾಪರ್ಟಿಗೆ ಬರ್ತಕ್ಕಂಥದ್ದು? ಸರ್ DTCP ಅಪ್ರೂವ್ಡ್ ಪ್ರಾಪರ್ಟಿ ಆಗಿದೆ ಇದು. ಓಕೆ. ಸೊ ನಿಮಗೆ ಲೀಗಲ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಎಲ್ಲ ರೆಡಿ ಇದೆ? ಎಲ್ಲ ರೆಡಿ ಇದೆ. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಎಲ್ಲ ಇದೆ? ಹೌದು. ಲೋನ್ ಬೇಕು ಅಂದ್ರೆ ಸರ್ ಬ್ಯಾಂಕ್ ಕಡೆ IDBI ಬ್ಯಾಂಕ್ ಕಡೆಯಿಂದ ಲೋನ್ ಮಾಡ್ಕೊಡ್ತಾ ಇದೀವಿ. 90% ಫಂಡಿಂಗ್ ಮಾಡ್ಕೊಡ್ತಾ ಇದೀವಿ. 90%? 90%. 10% ಬರೀ 10% ಡೌನ್ ಪೇಮೆಂಟ್ ಮಾಡಿ 90% ನಾನು 3-4 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕಾ ನಿಮಗೆ? ಎಸ್ ಸರ್ ಸಾಕು. 90% ನಿಮ್ಮ ಕಡೆಯಿಂದಾನೆ ಲೋನ್ ಫೆಸಿಲಿಟೀಸ್ ಆಗುತ್ತೆ. ಅದು ಲೋ ಇಂಟ್ರೆಸ್ಟ್ ರೇಟ್ ಅಲ್ಲಿ. ಸೂಪರ್ ಸರ್, ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ರಿ. 64 ಸೈಟ್ಗಳಿದ್ದಾವೆ, ಅದು ಕೂಡ 40-60 ಡೈಮೆನ್ಷನಲ್ಲಿ ಇರ್ತಕ್ಕಂಥದ್ದು. ಅದರಲ್ಲೂ ಸುಮಾರು ಸೈಟ್ಗಳು ಬುಕ್ ಆಗಿದೆ, ಇರೋದೇ ಲಿಮಿಟೆಡ್ ಸೈಟ್ಸು, ಅದು ಕೂಡ ಕ್ವಾಲಿಟಿ ಸೈಟ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಬೇಗ ಕಾಂಟ್ಯಾಕ್ಟ್ ಮಾಡ್ಕೋಬೋದು. 1500 ರೂಪಾಯಿ ಪರ್ ಸ್ಕ್ವೇರ್ ಫೀಟು, ಅದರಲ್ಲೂ ನೆಗೋಷಿಯಬಲ್ ಮಾಡಿಕೊಡ್ತಾರೆ. DTCP ಅಪ್ರೂವ್ಡ್ ಇರ್ತಕ್ಕಂಥ ಪ್ರಾಪರ್ಟಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಅಡ್ವಾನ್ಸ್ ಬುಕ್ಕಿಂಗ್ ಎಷ್ಟು ಅಂತ ಇದ್ದೀರಾ ಸರ್? ಬೇರೆ ಕಡೆ ಎಲ್ಲ 50,000 1 ಲಕ್ಷ ಅಂತಾರೆ. 25,000 ಕೊಡಿ, ಡಾಕ್ಯುಮೆಂಟ್ಸ್ ನಿಮಗೆ ಕೊಡ್ತೀನಿ. ಎಷ್ಟು ದಿನ ಟೈಮ್ ಕೊಡ್ತೀರಾ? 7 ಇಂದ 10 ದಿವಸ. 10 ದಿನ ಟೈಮ್ ಕೊಡ್ತೀರಾ? ಹೌದು. 10 ದಿನ ಟೈಮ್ ಕೊಡ್ತೀರಾ? ಲೀಗಲ್ ಚೆಕ್ ಮಾಡಿಸ್ಕೊಂಡು ಅದೇನು ಲೋನ್ಗೆ ಹೋಗ್ತಾರೋ ಅಥವಾ ಅಗ್ರಿಮೆಂಟ್ ಮಾಡ್ಕೊಂಡು ಫುಲ್ ಕ್ಯಾಶ್ಗೆ ಹೋಗ್ತೀರಾ? ಫುಲ್ ಕ್ಯಾಶ್ಗೆ ಹೋಗಲಿ, ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇದೆ. ಫುಲ್ ಕ್ಯಾಶ್ ಕೊಡ್ತೀನಿ ಅಂದರೆ ನಾಳೆನೇ ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಸರ್. ಶೋರ್ ಅಲ್ಲ? ಮಾಡ್ಕೋಬೋದು ಸರ್. ಓಕೆ, ಎಲ್ಲ ಡೀಟೇಲ್ಸ್ನ ಕೊಟ್ಟಾಯ್ತು. ಕೊನೆಯದಾಗಿ ಏನಾದರೂ ಹೇಳೋದಿದೆಯಾ ಸರ್? ಸ್ಕ್ರೀನ್ ಮೇಲೆ ಕಾಣ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡಿ ಬನ್ನಿ, ಇನ್ನೂ ಹೆಚ್ಚು ಡೀಟೇಲ್ಸ್ ತೊಗೊಳ್ಳಿ. ಡೈರೆಕ್ಟಾಗಿ ನೀವು ಬ್ಯಾಂಗ್ಳೂರಿಂದ ಬಂದು ಕೂಡ ವಿಸಿಟ್ ಮಾಡ್ಬೋದು. ನಮ್ಮ ಎಂಪ್ಲಾಯೀಸ್ ಇರ್ತಾರೆ, ನೀವು ವಿಸಿಟ್ ಮಾಡಿ ನಿಮ್ಗೆ ಓಕೆ ಆಯ್ತಂದ್ರೆ ಧಾರಾಳವಾಗಿ ಬುಕ್ ಮಾಡ್ಕೊಳ್ಳಿ.
ಸೊ ನೋಡಿ ಲಕ್ಷ್ಮೀಪತಿ ಸರ್ ಇಷ್ಟೆಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ರು. ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಯಾವುದೇ ಸೈಟ್ ಇರಲಿ ಯಾವುದೇ ಲೇಔಟ್ ಇರಲಿ ಅದರದ್ದೇ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ ಇರುತ್ತೆ. ಒಬ್ಬರಲ್ಲ ಇಬ್ಬರು ಲೀಗಲ್ ಲಾಯರ್ನ ಕಂಡಕ್ಟ್ ಮಾಡಿ ಈ ಲೀಗಲ್ ಡಾಕ್ಯುಮೆಂಟ್ನ ಕೊಟ್ಟು ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿತವಾಗಿ ನಡ್ಕೊಂಡು ಈ ಸೈಟ್ಗಳ ಬಗ್ಗೆ ತಿಳ್ಕೊಂಡು ಮುಂದುವರಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನಿಮಗೂ ಕೂಡ ಅಷ್ಟೇ ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನೆಗೋಷಿಯಬಲ್ ಮಾಡ್ಕೊಡ್ತಾರಂತ ಕೇಳೋದು ಮರಿಬೇಡಿ.